ಹಾಯ್ ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಇನ್ನೇನು 3 ದಿನಗಳಲ್ಲಿ ಬಹುನಿರೀಕ್ಷಿತ ಕನಕ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಇದರ ಮಧ್ಯೆಯೇ ಹಲವು ಮಹತ್ವದ ಘಟನೆಗಳಿಗೆ ನಿರ್ದೇಶಕ ಮೈಲಾರಿ ಚಂದ್ರು ಅವರ ಕನಸಿನ ಕನಕ ಚಿತ್ರ ಸಾಕ್ಷಿಯಾಗಲಿದೆ. ರಾಜ್ಯಾದ್ಯಂತ ಸುಮಾರು 350ರಿಂದ 400 ಚಿತ್ರಮಂದಿರಗಳಲ್ಲಿ ತೆರೆಗೆ ಬರಲಿರುವ ಅದ್ದೂರಿ ಕನಕನನ್ನ ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಕಳೆದ 3-4 ವರ್ಷಗಳ ಈಚೆಗೆ ಇಷ್ಟು ವೆಚ್ಚದ ಸಿನಿಮಾ ಬಿಡುಗಡೆಯಾಗಿರಲಿಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಣ್ಣ ಅವರ ಅಭಿಮಾನಿಗಳು ಶಿವಣ್ಣ, ಪುನೀತ್, ದುನಿಯಾ ವಿಜಯ್, ಆರ್ ಚಂದ್ರು, ನಂಜುಂಡಿ, ಆಟೋ ಡ್ರೈವರ್ಗಳ ಸಂಘದವರು ಹೀಗೆ ಹಲವು ವರ್ಗದ ಅಭಿಮಾನಿಗಳು ಕನಕನ ಬರುವಿಕೆಗೆ ಕಾದು ಕುಳಿತುಕೊಂಡಿದ್ದಾರೆ. ಇದರ ಮಧ್ಯೆ ನಾಳೆ ಮುಂಜಾನೆ ಬೆಂಗಳೂರಿನ ಮೇನಕಾ ಚಿತ್ರಮಂದಿರದ ಎದುರು ಅಣ್ಣ ರಾಜಣ್ಣ ಅವರ 80 ಅಡಿ ಎತ್ತರದ ಕಟ್ಔಟ್ ತಲೆ ಎತ್ತಲಿದೆ. ಚಂದ್ರು ಸಿನಿಮಾ ಅಂದ್ರೆ ಗಾಂಧಿನಗರದಲ್ಲೊಂದು ವಿಭಿನ್ನ ನಿರೀಕ್ಷೆ ಯಾವತ್ತಿಗೂ. ಅದರಲ್ಲೂ ಕನಕ ಚಿತ್ರ ಹಲವು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿರೋದ್ರಿಂದ ಹಾಡು ಮತ್ತು ಟ್ರೇಲರ್ಗಳು ಈಗಾಗಲೇ ಹಿಟ್ ಲಿಸ್ಟ್ನಲ್ಲಿ ಸೇರಿರೋದು ಗೆಲುವಿನ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಈ ಕಟ್ಔಟ್ ತಯಾರಿಸ್ತಾ ಇದ್ದು ಇದಕ್ಕೆ ಹೂವಿನ ಹಾರ ಹಾಗೂ ಹಾಲಿನ ಅಭಿಷೇಕ ಕೂಡ ಮಾಡಲಿದ್ದಾರೆ. ಆದರೆ ಅನಗತ್ಯವಾಗಿ ಹಾಲನ್ನು ದಂಡ ಮಾಡುವ ಬದಲು ಅನಾಥಾಶ್ರಮಕ್ಕೆ ನೀಡುವಂತೆ ಚಂದ್ರು ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅಣ್ಣಮ್ಮನ ದೇವಸ್ಥಾನದ ಮುಂದೆ ಪೂಜೆ ಮಾಡಿ ಬಳಿಕ ಚಿತ್ರಮಂದಿರದವರೆಗೆ 2000 ಆಟೋಗಳ ಮೆರವಣಿಗೆ ಸಾಗಲಿದೆ. ನಂತರ ಮಧ್ಯಾಹ್ನ ಭೂರಿ ಭೋಜನದ ವ್ಯವಸ್ಥೆಯನ್ನು ಕೂಡ ಅಭಿಮಾನಿಗಳು ಮಾಡಿದ್ದಾರೆ ಅಂತ ನಿರ್ದೇಶಕ ಚಂದ್ರು ಮಾಹಿತಿ ನೀಡಿದ್ದಾರೆ. ಇವೆಲ್ಲ ಮತ್ತೊಮ್ಮೆ ಅಣ್ಣ ಅವರ ಸಿನಿಮಾವೇ ತೆರೆಗೆ ಬರ್ತಾ ಇದೆಯಾ ಎಂಬ ಅನುಮಾನವನ್ನ ಹುಟ್ಟಿಸಿದೆ.